ರಕ್ಷೆ ಮಾಡುವಾಗ ಎಲ್ಲ ಕಡೆ ರಕ್ಷೆ. ಅದರ ಮೊದಲು ನಾವು ಪಂಚಭೂತಗಳಲ್ಲಿ ನೀರಿನಿಂದ ರಕ್ಷೆಯ ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದರೆ ಭಗವಂತ ನಮಗೆ ಮತ್ಸ್ಯ ರೂಪನಾಗಿ ಅವತಾರ ಮಾಡಿ ನೀರಿನಲ್ಲಿ ಓಡಾಡಿದವನು. ಅದರಿಂದ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ. ನಾನು ನೀರಿನಲ್ಲಿ ಇಳಿದಾಗ ನೀರಿನಲ್ಲಿ ಈಜಲಿಕ್ಕಿಳಿಬಹುದು ಅಥವಾ ಕಾಲು ಜಾರಿ ಬೀಳಬಹುದು, ಏನೋ ಒಟ್ಟಿಗೆ ನೀರಿನಲ್ಲಿ ನಾನು ನೀರಿನಲ್ಲಿದ್ದಾಗ ನನಗೆ ರಕ್ಷಣೆ ಬೇಕು. ಈ ಯಾವುದರಿಂದ ರಕ್ಷಣೆ ಅಂದರೆ ಎರಡು ವಿಧ. ಒಂದು ನೀರಿನಲ್ಲಿರತಕ್ಕಂತಹ ಪ್ರಾಣಿಗಳು, ಅಂದರೆ ಮನುಷ್ಯನನ್ನೇ ನುಂಗುವಂಥ ತಿಮ್ಮಿಗಳಿದಂಥ ಪ್ರಾಣಿಗಳಿದ್ದಾವೆ, ನೀರಿನಲ್ಲಿ ವಿಷ ಜಂತುಗಳಿದ್ದಾವೆ. ಆ ಪ್ರಾಣಿಗಳಿಂದ ನನಗೆ ರಕ್ಷಣೆ ಬೇಕು. ಆಮೇಲೆ ಯಾದೋ ಗಣೇಭ್ಯ ವರುಣಸ್ಯ ಪಾಶಾತ್ ಅಂತ. ಕೆಲವೊಮ್ಮೆ ಯಾವ ಪ್ರಾಣಿಯೂ ಇಲ್ಲ, ನೀರಿಗೆ ಹಿಡಿದವ ಮೇಲೆ ಬರೋಲ್ಲ, ಏನಾದ್ರೂ ಗೊತ್ತಿಲ್ಲ. ನೀರಿನಲ್ಲಿ ಒಂದು ವಿಶಿಷ್ಟವಾದಂಥ ಸೆಳೆತ ಇರ್ತದೆ, ಅದನ್ನು ಅವನನ್ನು ಎಳ್ಕೊಂಡು ಹೋಗುತ್ತೆ. ಸುಳಿ ಅಂತ ಹೇಳ್ತಾರೆ. ಸುಳಿ ಸಿಕ್ಕಾಕೊಂಡ್ರೆ ನಿಮ್ಗೆ ಯಾವ ಈಜು ಏನೂ ನಡೆಯೋಲ್ಲ. ಅದು ಸುಳಿ ಸಿಕ್ಕಿದ ಅವನ ಸುಳಿಯನ್ನು ಕೆಳಕ್ಕೆ ಹೋಗೋದು, ಅಡಿಗೆ ಹೋಗೋದು, ಮತ್ತೆ ಅವನ ಡೆಡ್ ಬಾಡಿ ಮೇಲಕ್ಕೆ ಬರೋದು. ಇದಕ್ಕೆ ಸಂಸ್ಕೃತದಲ್ಲಿ ವರುಣನ ಪಾಶ ಅಂತ ಹೇಳ್ತಾರೆ. ವರುಣ ಜಲದ ದೇವತೆ, ಅವನ ಪಾಶ ಹಾಕಿ ಎಳ್ಕೊಂಡು ಹೋದ, ಬೇರೆ ಏನಿಲ್ಲ ಅಲ್ಲಿ ರೀಸನ್ ಹೇಳಲಿಕ್ಕೆ. ಆ ವರುಣ ಶಕ್ತಿ ಅವನನ್ನು ಕುತ್ತಿಗೆಗೆ ಉರುಳು ಹಾಕಿ ಎಳ್ಕೊಂಡು ಹೋಯ್ತು. ಅವನು ಸುಳಿಯಲ್ಲಿ ಸಿಕ್ಕ ಸತ್ತ. ಎಂಥ ಎಕ್ಸ್ಪರ್ಟ್ ಈಜುವನು ಕೂಡ ಸುಳಿಯಲ್ಲಿ ಸಿಕ್ಕಿದ್ರೆ ಬದುಕಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಒಂದು ದುಷ್ಟವಾಗಿರತಕ್ಕಂಥ ಪ್ರಾಣಿಗಳು, ನೀರಿನಲ್ಲಿರತಕ್ಕಂಥ ಮಾರಕವಾಗಿರ್ತಕ್ಕಂಥ ಜಲಚರಗಳು, ಅದನ್ನು ಯಾದೋಗಣ, ಯಾದಸ್ಸು ಅಂದರೆ ಸಂಸ್ಕೃತದಲ್ಲಿ ನೀರಿನಲ್ಲಿ ಚಲಿಸುವ ಸಮಸ್ತ ಪ್ರಾಣಿಗಳು, ಅದನ್ನು ಯಾದಸ್ಸು. ಯಾದಾಂಸಿ ಜಲಜಂತವ ಅಂತ, ನೀರಿನಲ್ಲಿ ಹುಟ್ಟಿ ಬೆಳೆಯುವ ಪ್ರಾಣಿಗಳಿಗೆ ಯಾದಸ್ಸು ಅಂತ ಹೇಳ್ತಾರೆ. ಅವುಗಳದ್ದೇ ಒಂದು ಗಣ ಇದೆ. ಅಂದರೆ ನೆಲದಲ್ಲಿ ಎಷ್ಟು ಪ್ರಾಣಿಗಳಿವೆಯೋ ಅದಕ್ಕಿಂತಲೂ ಹೆಚ್ಚು ಬಗೆಯ ಪ್ರಾಣಿಗಳು ನೀರಿನಲ್ಲಿವೆ. ಆದ್ದರಿಂದ ಯಾವುದೋ ಗಣ, ಅದು ಒಂದೆರಡು ಥರ ಅಲ್ಲ, ಅನಂತ ಬಗೆಯ ಪ್ರಾಣಿಗಳು ನೀರಿನಲ್ಲಿವೆ. ಅದೇ ಒಂದು ಪ್ರಪಂಚ. ಅದರ ಜೊತೆಗೆ ಯಾವ ಪ್ರಾಣಿ ಇಲ್ಲದೆ ಸುಮ್ಮನೆ ನೀರು ಎಳ್ಕೊಂಡು ಹೋಗಿ ಮನುಷ್ಯನ ಸಾಯಿಸೋದು. ವರುಣಸ್ಯ ಪಾಶ. ಈ ಅಪಾಯದಿಂದ, ನೀರಿನಲ್ಲಿ ಬರತಕ್ಕ ಅಪಾಯದಿಂದ ನನ್ನನ್ನು ಭಗವಂತ ರಕ್ಷಿಸಲಿ. ಜಲೇಶು ಮಾಂ ರಕ್ಷತು. ಯಾರು ನೀರಿನಲ್ಲಿರುವವನ್ನೇ ರಕ್ಷಿಸಬೇಕು, ಇನ್ಯಾರು? ಮತ್ಸ್ಯಮೂರ್ತಿ. ಮತ್ಸ್ಯಾವತಾರದಿಂದ ನೀರಿನಲ್ಲಿ ನೆಲೆಸಿರ್ತಕ್ಕಂಥ ಭಗವಂತ ನನ್ನನ್ನು ನೀರಿನ ಎಲ್ಲ ಅಪಾಯಗಳಿಂದ ಪಾರು ಮಾಡಲಿ. ಆಮೇಲೆ ನೆಲದಲ್ಲಿ ಸ್ಥಳೇಚ ಮಾಯಾವಟು ವಾಮನೋವ್ಯಾತ್. ನೀರಿನಲ್ಲಿ ಇದ್ದಾನಲ್ಲ, 3 ಹೆಜ್ಜೆ ಕೇಳಿ ಇಡೀ 3 ಲೋಕ ನುಂಗಿದವನು ಅವನಿದ್ದಾನೆ ರಕ್ಷಣೆ ಮಾಡಲಿಕ್ಕೆ. ಇನ್ನೇನು ಭಯ? 3 ಹೆಜ್ಜೆ ಕೇಳಿದ್ದು 3 ಲೋಕ ಒಳಗೆ ಹಾಕಿದ್ದು. ಅಂಥ ಮಾಯಾವಟು ವಾಮನಃ, ಬ್ರಹ್ಮಚಾರಿಯ ಮೋಸದ ವೇಷ, ಮಾಯಾ. ಸುಮ್ಮನೆ ಹುಸಿಯಾಗಿ ಬ್ರಹ್ಮಚಾರಿಯ ವೇಷ ತೊಟ್ಟು ಬಂದು ಇಡೀ ಭೂಮಿಯನ್ನಲ್ಲ 3 ಲೋಕವನ್ನು ಬಲೆಯಿಂದ ಕಸಿದ ವಾಮನ ನಮ್ಮನ್ನು ನೆಲದಲ್ಲಿ ರಕ್ಷಿಸಲಿ. ಯಾಕ 3 ಹೆಜ್ಜೆ, ಇಡೀ ನೆಲ ಅವನದ್ದೇ. ವಾಮನ ಅವನ ಬಲಿಯಿಂದ ತಗೊಂಡು 3 ನೆಲ, 3 ಲೋಕದ ಸಮಸ್ತ ನೆಲವು ಅವನದ್ದೇ. ಆದ್ದರಿಂದ ಸ್ಥಳೇಶ ಮಾಯಾವಟು ವಾಮನೋವ್ಯಾತ್. ನೆಲದಲ್ಲಿ ಅವನು, ಯಾಕಂದ್ರೆ 3 ಹೆಜ್ಜೆಗಳಿಲ್ಲ. ಆಮೇಲೆ ಅವನು ನೆಲದಲ್ಲೇ ಮುಗಿಲಿಲ್ಲ. ಅವನು ನೆಲದಿಂದ ಮತ್ತೆ ತ್ರಿವಿಕ್ರಮನಾಗಿ ಆಕಾಶದಲ್ಲೂ ವ್ಯಾಪಿಸಿಬಿಟ್ಟ. ಭೂಮಿ ಆಕಾಶಗಳಲ್ಲಿ ತುಂಬಿದ 2 ಹೆಜ್ಜೆಯಲ್ಲಿ, ಮತ್ತೊಂದು ಹೆಜ್ಜೆ ತಲೆ ಮೇಲೆ ಇಡಬೇಕಾಯಿತು. ಆದ್ದರಿಂದ ಅವನು ತ್ರಿವಿಕ್ರಮ ಖೇವತ್ ವಿಶ್ವರೂಪ. ತ್ರಿವಿಕ್ರಮ ಖೇವತ್. ಅವನು ವಾಮನ ತ್ರಿವಿಕ್ರಮನಾದ, ಅವನು ವಿಶ್ವರೂಪನಾದ, ಇಡೀ ಪ್ರಪಂಚದಲ್ಲಿ ತುಂಬಿ ನಿಂತ. ಆದ್ದರಿಂದ ಆಕಾಶದಲ್ಲೆಲ್ಲ, ನಾವು ಆಕಾಶದಲ್ಲಿ ಹೋಗುವಾಗೆಲ್ಲ ಅವರು ಹೇಳೋದು ತ್ರಿವಿಕ್ರಮನು ರಕ್ಷಿಸಲಿ. ನಾವು ಸಾಮಾನ್ಯವಾಗಿ ಆಕಾಶದಲ್ಲಿ ಹೋಗುವವರು ಅಂದರೆ ನಾವು ಈಗ ಸದ್ಯಕ್ಕೆ ವಿಮಾನದಲ್ಲಿ ಹೋಗುವವರು. ವಿಮಾನದಲ್ಲಿ ಹೋಗುವವರಿಗೆ ಹಡಗಿನಲ್ಲಿ ಹೋಗುವಾಗ ಅಥವಾ ನೀರಿನಲ್ಲಿ ಪ್ರಯಾಣ ಮಾಡುವಾಗ ಮತ್ಸ್ಯರೂಪಿಯ ಸ್ಮರಣೆ ಇರಲಿ. ಆಕಾಶದಲ್ಲಿ ಸಂಚರಿಸುವಾಗ ತ್ರಿವಿಕ್ರಮನ ನೆನಪಿರಲಿ. ಅವನು ಎತ್ತಿ ಹಿಡಿತಾನೆ. ಯಾವತ್ತೂ ದುರಂತ ಆಗೋಲ್ಲ, ಆಕ್ಸಿಡೆಂಟ್ ಆಗೋಲ್ಲ, ಪ್ಲೇನ್ ಕ್ರ್ಯಾಶಸ್ ಆಗೋಲ್ಲ. ಅವನು ಎತ್ತಿ ಹಿಡಿ. ತ್ರಿವಿಕ್ರಮ ಖೇವತ್. ಯಾಕೆ? ವಿಶ್ವರೂಪ, ಇಡೀ ಜಗತ್ತಿನಲ್ಲೇ ತುಂಬಿಕೊಂಡು ರಕ್ಷಣೆ ಮಾಡ್ತಾ ಇದ್ದಾನೆ. ಅವನು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಭೂಮಿ ಆಕಾಶಗಳಲ್ಲಿ ವಾಮನನನ್ನು, ತ್ರಿವಿಕ್ರಮನನ್ನು ಮತ್ತು ನೀರಿನಲ್ಲಿ ಮತ್ಸ್ಯರೂಪಿಯಾದ ಭಗವಂತನನ್ನು ಧ್ಯಾನ ಮಾಡಬೇಕು.